ನನ್ನ ಹೊಸ ವ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಸುಮ್ಮನೆ ಹೀಗೆ ಸುತ್ತಾಡ್ಕೊಂಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ನೋಡಿ ಇವ್ರು ಯಾರೋ ಒಬ್ಬರು ಇಲ್ಲಿ ಲೋಕಲ್ ನೆದರ್ಲ್ಯಾಂಡ್ಸ್ ಅವರು ಇಲ್ಲಿ ಪೈಪ್ಲೈನ್ಸ್ ಎಲ್ಲ ಚೆಕ್ ಮಾಡೋದಕ್ಕೆ ಬರ್ತಾ ಇರ್ತಾರಂತೆ. ಸೊ ಇನ್ಸ್ಪೆಕ್ಷನ್ಗೆ ಬಂದಿದ್ದಾರೆ, ಚೆಕ್ ಮಾಡ್ತಾಯಿದ್ದಾರೆ ನೋಡಿ ಇವರು. ನಿನ್ನೆ ನಿಮಗೆ ಒಂದು ಅಂದಾಜಲ್ಲಿ ತೋರಿಸ್ದೆ ಯಾವ ಲೊಕ್ಯಾಲಿಟಿಲಿ ಇರೋದು ನಮ್ಮ ಮಾನಸ ಅಂತ. ನೋಡಿ ಫುಲ್ಲು ಈಗ ನೋಡ್ಕೊಳ್ಳಿ, ಮಾರ್ನಿಂಗ್ ವ್ಯೂ. ಓಕೆ, ಈ ಲೊಕ್ಯಾಲಿಟಿಲಿ ಈ ಮನೇನ ಪರ್ಚೇಸ್ ಮಾಡ್ಕೊಂಡಿದ್ದಾಳೆ ಅವಳು. ಇಲ್ಲಿಂದ ಆ್ಯಕ್ಚುಲಿ ನಮ್ಮ ಕೋಟೆ ಬಂದ್ಬಿಟ್ಟು ಕೆಲಸಕ್ಕೆ ದೂರ ಹೋಗ್ತಾರೆ. ಇವಳು ನಮ್ಮ ಮಾನಸ ವರ್ಕ್ ಫ್ರಮ್ ಹೋಮು. ಆಫೀಸ್ ಒಳಗೆ ವೀಕ್ಲಿ 2 ಡೇಸ್ ಹೋಗಬೇಕಾಗತ್ತೆ. ಈಗ ಸುಮ್ಮನೆ ಹಂಗೆ ವಾಕ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಹಾಗೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ಇಲ್ಲಿ ಜಾಗಗಳು ಅಂತ. ಓಕೆ ನೋಡಿ, ಪಾರ್ಕಿಂಗಲ್ಲಿ ಎಷ್ಟು ನೀಟಾಗಿ ಗಾಡಿ ನಿಲ್ಲಿಸ್ತಾರೆ. ಇದು ನಮ್ಮ ಕಡೆ ಎಲ್ಲ ಎಕ್ಸ್ಪೆಕ್ಟೇ ಮಾಡೋಂಗಿಲ್ಲ ಅಲ್ಲ. ನೋಡಿ ನಮ್ಮ ಕಡೆ ಇಷ್ಟು ಮಾತ್ರ ಗಾಡಿ ನಿಲ್ಸೋಕ್ಕೆ ಜಾಗ ಸಿಕ್ಕಿದ್ರೆ ಜಾತ್ರೆ ಮಾಡಿ ನಿಲ್ಲಿಸ್ಬಿಡ್ತಾರೆ. ಫುಲ್ ಎಲ್ಲ ಕಡೆ ನಿಲ್ಲಿಸಿ ಊರಬ್ಬ ಮಾಡಿಬಿಡ್ತಾರೆ. ನಮ್ಮ ದೇಶನೂ ಹಿಂಗೆ ಆಗಬೇಕು, ಆಗುತ್ತಾ ನೋಡ್ಬೇಕಷ್ಟೆ ಮುಂದಕ್ಕೆ. ನೋಡಿ ಎಷ್ಟು ನೀಟಾಗಿ ಪಾರ್ಕಿಂಗ್ ಮಾಡಿ ನಿಲ್ಸಿದ್ದಾರೆ. ನೋಡಿ ಈ ಲೇನ್ ಬಂದು ಸೈಕಲ್ದು ಲೇನು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನೋಡಿ ಇಲ್ಲಿ ಬರ್ತಾ ಇದ್ದಾರೆ ನೋಡಿ. ಸೈಕಲ್ಗೆ ಒಂದು ಲೇನು, ಇದು ಮಾಮೂಲಿ ರೋಡು, ಫುಟ್ಪಾತ್. ಎಷ್ಟು ನೀಟಾಗಿ ಫಾಲೋ ಮಾಡ್ತಾರೆ ಗೊತ್ತಾ. ನೋಡಿ ಬರ್ತಾ ಇದ್ದಾರೆ ನೋಡಿ, ಸೈಕಲಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ. ನೋಡಿ ನಮ್ಮ ಕಡೆ ಕಾಗೆ ಅಪಶಕನ ಅಂತೆಲ್ಲ ಅಂತಾರೆ, ಇಲ್ಲಿ ಕಾಗೆನ ಸಾಕಿದ್ದಾರೆ ನೋಡಿ ಒಬ್ರು. ಕಾಣಿಸ್ತಾ ಇದ್ದಾರ ನೋಡಿ ಪ್ಲೇ ಗ್ರೌಂಡ್. ಆ್ಯಕ್ಚುಲಿ ಇವತ್ತು ಗುಡ್ ಫ್ರೈಡೇ, ಲಾಂಗ್ ವೀಕೆಂಡ್ ಇಲ್ಲಿ ನೆದರ್ಲ್ಯಾಂಡ್ಸಲ್ಲಿ. ಗುಡ್ ಫ್ರೈಡೇ, ನಾಳೆ ಶನಿವಾರ ಭಾನುವಾರ. ಗ್ರೀನರಿ ನೋಡಿ, ಸಮ್ಮರ್ ಸ್ಟಾರ್ಟ್ ಆಗಿದೆ ಈಗ. ಇಲ್ಲೆಲ್ಲ ಮರದಲ್ಲಿ ಹೂಗಳು ಚಿಗುರ್ತಾ ಇದ್ದಾವೆ. ಕ್ಯಾನಲ್ ನೋಡಿದೆ, ಅದು ಸ್ಕೂಲಲ್ಲ, ಅದು ಸ್ಕೂಲ್. ಅದು ಚೆನ್ನಾಗಿದೆ ಗ್ರೀನರಿ. ಆ್ಯಕ್ಚುಲಿ ಇವಾಗಲೇ ಸ್ಟಾರ್ಟ್ ಆಗ್ತಾ ಇರೋದಿಲ್ಲ ಗ್ರೀನರಿ. ಹೀಗೆ ಅಲ್ಲ ಮನು, ಗ್ರೀನ್ ಇದು ಸ್ಟಾರ್ಟ್ ಆಗ್ತಾ ಇರೋದಿಲ್ಲಿ. ಸಮ್ಮರ್ ಸ್ಟಾರ್ಟ್ ಆಗ್ತಿರೋದು ಇವಾಗಲೇ ತಾನೇ. ಏನು ಸ್ವ್ಯಾನ್ಸಾ? ನೋಡಿ ಇಲ್ಲಿ ಸ್ವ್ಯಾನ್ಸ್. ನಿಮ್ಮಿಂದ ಇದು ಬರ್ತಾ ಇದೆ, ಅದಕ್ಕೆ ಏನು ಮಾಡಲ್ಲ, ನಿಂತ್ಕೊಳ್ಳಿ. ನೋಡಿ ಸ್ವ್ಯಾನ್ಸ್ ನೋಡಿ, ಹಂಸಗಳು. ನೋಡಿ ಇದೇ ಸೂಪರ್ ಮಾರ್ಕೆಟ್ ಇರೋದು. ಸೂಪರ್ ಮಾರ್ಕೆಟ್ ಏನೇನು ಬೇಕು ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ನಿನ್ನೆ ರಾತ್ರಿ ಬಂದು ಒಂದು ಗ್ಲೆನ್ಫಿಡಿಚ್ ಬಾಟ್ಲ್ ತೊಗೊಂಡೋಗಿದ್ದೆ. ಈಗ ಗ್ರಾಸರೀಸು ಅದು ಇದು ತೊಗೊಂಡೋಗೋಣ ಅಂದ್ಬಿಟ್ಟು. ಸಾರಿ, ಗ್ಲೆನ್ಫಿಡಿಚ್ ಅಲ್ಲ, ಅದು ಸಿಂಗಲ್ ಟನ್. ಅದು ತೋರಿಸ್ತೀನಿ ನಿಮ್ಗೆ ಆಮೇಲೆ. ಸೂಪರ್ ಮಾರ್ಕೆಟ್ ನೋಡಿ, ಸೂಪರ್ ಮಾರ್ಕೆಟು ಸಖತ್ ದೊಡ್ಡದಾಗಿದೆ ಇದು.
ಏನು ನೋಡ್ತಾ ಇದೆಯಾ? ಹಾಂ, ರೋಸ್ಟೆಡ್ ಬ್ರೆಡ್ ಏನಕ್ಕೆ ನೋಡಿ? ಇದೆಲ್ಲ ಕಂಪ್ಲೀಟ್ ಬ್ರೆಡ್ಡೇ ಇದೆ ನೋಡಿ. ಕಂಪ್ಲೀಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೆಡ್ಸ್ ಅದೇ ಇದೆ ನೋಡಿ. ಇದೆಲ್ಲ ಫುಲ್ಲು ಕಂಪ್ಲೀಟ್ ಚೀಸ್ ಸೆಕ್ಷನ್. ನೆದರ್ಲ್ಯಾಂಡ್ಸು ಫೇಮಸ್ಸೇ ಇದಕ್ಕೆ, ಚೀಸ್ಗೆ ನೋಡಿ. ಇದು ಬಂದ್ಬಿಟ್ಟು ಈ ಸಲ 2026 ಕಾಂಪಿಟೇಷನಲ್ಲಿ ಇದೆ ನಂಬರ್ 1. ನೆದರ್ಲ್ಯಾಂಡ್ ಚೀಸ್ಗೆ ಸಿಕ್ಕಾಪಟ್ಟೆ ಫೇಮಸ್. ಇಲ್ಲಿ ಡೈರಿ ಇದೆ, ದೊಡ್ಡ ಡೈರಿಗಳು ನೋಡಿ. ಕಂಪ್ಲೀಟ್ ಚೀಸ್ ಇವೆಲ್ಲ. ಎಷ್ಟು ರೇಟ್ ಅಂತ ಗೊತ್ತಾ ನಿನಗೆ? 2.19 euros ಅಂತ. ಇದ್ರೆ ಇದು 180 ಇದು 220. ಎಷ್ಟು ಇದು? 180 ರೂಪಾಯಿ. 180 ಮೇಲೆ ಬರುತ್ತೆ. ಇದು 220 ಬರುತ್ತೆ. ಹಾಂ, ಇದು 100 ಒಳಗೆ 80, 85, 90 ಆ ಥರ. ಒಂದಿದ್ರೆ 100, 100, 2 ಇದ್ರೆ 200, 3 ಇದ್ರೆ 300 ಆ ಥರ ಅಷ್ಟೇ. ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದೆ ಗೊತ್ತಿಲ್ಲ. ಹೆಚ್ಚು ಕಮ್ಮಿ ಸೇಮ್, ಅದು ಹೆಚ್ಚು ಕಮ್ಮಿ ಸೇಮ್. 1 euro ಅಂದರೆ 106 ರೂಪಾಯಿ, 106 ಚೇಂಜು. 185 ಚೇಂಜು. ಬಾಬಾ ನೋಡ್ರಿ ಹೆಂಗೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಲೆಕ್ಕ ಹಾಕಿದ್ದು ನೋಡಿ. ಈ ಶಾಪಿಂಗ್ ಮಾಲಲ್ಲಿ ಇದೊಂದು ಸೆಕ್ಷನ್ನು ಇಂಡಿಯನ್ ಸೆಕ್ಷನ್. ಅದೇ ತಂದೂರಿ ಮಸಾಲ. ಇದೊಂದು ಸೆಕ್ಷನ್ ಮಾತ್ರ ಇಂಡಿಯನ್ ಸೆಕ್ಷನ್ನು. ಬಟ್ ನಮ್ಮ ಮಾನಸ ಹೇಳೋದು ಇದು ನೋಡೋಕ್ಕೆ ಮಾತ್ರ ಹೇಗಿರುತ್ತೆ, ಬಟ್ ಟೇಸ್ಟು ಇಂಡಿಯನ್ ಇದ್ರ ಥರ ಇರಲ್ದಿಲ್ವಂತೆ. ಬಟ್ ಅಟ್ಲೀಸ್ಟ್ ನಮ್ಗೆ ನೋಡೋಕ್ಕೆ ಇಂಡಿಯನ್ ಹೆಸರು ಟಿಕ್ಕಾ ಮಸಾಲ, ತಂದೂರಿ, ಬಟರ್ ಚಿಕನ್, ಕೊರ್ಮಾನ ಇದು ಕುರ್ಮಾ, ಏನೋ ಕೊರ್ಮಾ ಅಂತಿದೆ. ಇಲ್ಲಿಂದ ಇದೊಂದು ಇಷ್ಟು ಸೆಕ್ಷನ್ ಮಾತ್ರ ಇಂಡಿಯನ್ ಸೆಕ್ಷನ್ ಅಂತೆ ಈ ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಡೆ ನೋಡಿ. ಇದು ಕಂಪ್ಲೀಟ್ ಬಿಯರ್ ಸೆಕ್ಷನ್. ಇದು ಇಲ್ಲಿ ನೆದರ್ಲ್ಯಾಂಡ್ಸ್ ಅವರು ಆರಾಮ್ಸೆ ದಿನಕ್ಕೆ ಒಂದು 10-12 ಬಿಯರ್ ಕುಡಿತಾರಂತೆ. ಕಂಪ್ಲೀಟ್ ಬಿಯರ್ ನೋಡಿ. ಇದು ಫೋಟೋ ಪ್ರಿಂಟಿಂಗ್ ಮೆಷೀನು. ನಿಮ್ಮ ಮೊಬೈಲಲ್ಲಿರೋ ಫೋಟೋನ ಅಲ್ಲಿ ಇದು ಮಾಡಿದ್ರೆ ನೋಡಿ ಈ ಥರ ಪ್ರಿಂಟ್ ಬರುತ್ತೆ. ಇಸ್ಕೊಳ್ಳಿ. ಈ ಥರ ಫೋಟೋ ಪ್ರಿಂಟ್ ಬರುತ್ತೆ. ಒಂದು ಫೋಟೋ 50 ರೂಪಾಯಿ. ನಮ್ಮ ಕಡೆ ಆ ಗಾಡಿಗಳು ವೈಟ್ ಬೋರ್ಡ್ ಇದ್ದರೆ ಓನ್ ಕಾರ್ಸು, ಯೆಲ್ಲೋ ಬೋರ್ಡ್ ಇದ್ದರೆ ರೆಂಟೆಡ್ ಅಲ್ಲ. ಅದೇ ಥರ ನೋಡಿ, ಇಲ್ಲಿ ಯೆಲ್ಲೋ ಬೋರ್ಡ್ ಇದ್ದರೆ ಓನ್ ಕಾರ್ಸ್. ನೋಡಿ, ಯೆಲ್ಲೋ ಬೋರ್ಡ್ ಇರೋದಲ್ಲ, ಓನ್ ಕಾರ್ಗಳು. ಓಕೆನಾ? ನೋಡಿ ಇವೆಲ್ಲ ಯೆಲ್ಲೋ ಬೋರ್ಡ್. ಆಮೇಲೆ ವೈಟ್ ಬೋರ್ಡ್ ಗಾಡಿಗಳು ಇದ್ದಾವೆ ಇಲ್ಲಿ. ವೈಟ್ ಬೋರ್ಡ್ ಗಾಡಿಗಳು ಬಂದ್ಬಿಟ್ಟು ಇಂಪೋರ್ಟ್ ಮಾಡ್ಕೊಂಡಿರೋ ಕಾರ್ಗಳಿಗೆ. ಫಾರ್ ಎಕ್ಸಾಂಪಲ್ ಬೆಲ್ಜಿಯಮಿಂದ ಅಥವಾ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡಿರೋ ಗಾಡಿಗಳನ್ನ ವೈಟ್ ಬೋರ್ಡ್ ಆಗಿ ಬಳಸ್ತಾರಂತೆ. ಆಮೇಲೆ ಹೇಳಿದ್ನಲ್ಲ, ಇಲ್ಲಿ ನಾಯಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ನೋಡಿ ಇದ್ದಾರೆ. ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡ್ತಾರೆ ನಾಯಿಗಳಿಗೆ. ಬೇಬಿ ಅಂತಲೇ ಕರೀತಾರೆ ಆಲ್ಮೋಸ್ಟ್. ಸಪೋಸ್ ಇವರೆಲ್ಲನ ಹೋಗಬೇಕಾದ್ರೆ ನಾಯಿನ ಬೋರ್ಡಿಂಗ್ ಇರುತ್ತೆ, ಅಲ್ಲಿ ಬಿಟ್ಬಿಟ್ಟು ಹೋಗ್ಬೋದು. ಇಲ್ಲ ಅಂತಂದರೆ ಬೇಬಿ ಸಿಟ್ಟರ್ಸ್ನ ಕರೆಸಿ ಮನೆಯಲ್ಲೇ ಆ ನಾಯಿಗೆ ಬೇಬಿ ಸಿಟ್ ಮಾಡಿಸ್ತಾರೆ. ಆ ಥರ ಒಂದು
ಫೆಸಿಲಿಟಿ ಇದೆ ಇಲ್ಲಿ. ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ನಾಯಿನ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲಿ ಬೇಕಾದರೂ, ಟ್ರೈನಲ್ಲಿ ಬೇಕಾದರೂ, ಬಸ್ಸಲ್ಲಿ ಬೇಕಾದರೂ ಕರ್ಕೊಂಡು ಓಡಾಡ್ಬೋದು ನಾಯಿನ, ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಮನೆಗೆ. ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಿ ಸೈಕಲ್ ತೊಗೊಂಡು ಹೋಗ್ತೀವಿ. ಸೈಕಲ್ ನೋಡಿ ಇಲ್ಲೆಲ್ಲ ಹೀಗೆ ಅಂತೆ, ಗಾಡಿಗೆ ಬಿದ್ದೋಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ನೋಡಿದೆ ಹೀಗೆ ರೆಸ್ಟ್ ಮಾಡ್ತಾರೆ ನೋಡಿ. 8 ಗಂಟೆ ಇನ್ನೂ ಬೆಳಕೆ ಎಷ್ಟಿದೆ, ಸನ್ಸೆಟ್ ಸಹ ಆಗಿಲ್ಲ. ಸೊ ಸೈಕ್ಲಿಂಗ್ ಮಾಡೋಣ ಅಂದ್ಬಿಟ್ಟು ಒಂದು ರೌಂಡ್ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೈಕಲ್ ಮಳೆ ಬೇರೆ ಏನು ಜೊತೆ ಬಂದಿದ್ದೀನಿ ಸೈಕಲ್ ಬೈಕ್ ಮಾಡೋಣ ಅಂತ. ಏನು ಮಜಾ ಮಾಡೋದಕ್ಕೆ ಸೂಪರ್. ನೋಡಿ ಇದು ಹೆಲ್ಮಾಂಡಲ್ಲಿರೋದು ಇದೊಂದು ಕಾಲೇಜ್. ಇದು ಫುಟ್ಬಾಲ್ ಸ್ಟೇಡಿಯಮ್ಮು. ಇದು ಫುಟ್ಬಾಲ್ದು ಪ್ರಾಕ್ಟೀಸ್ ಗ್ರೌಂಡ್ ಅಂತ. ಈ ಥರ ಪ್ರಾಕ್ಟೀಸ್ ಗ್ರೌಂಡ್ ಇಲ್ಲೇ ಒಂದು 3 ಇದ್ದಾವೆ. ಅದರಲ್ಲಿ ಇದು ಸ್ಟೇಡಿಯಮ್ಮು ನೋಡಿ. ಆಲ್ಮೋಸ್ಟ್ ಇವಾಗ ಟೈಮ್ ಬಂದ್ಬಿಟ್ಟು 8:15. ಇವಾಗೇ ಸನ್ಸೆಟ್ ಆಗೋದಲ್ಲ, 8:15. ಇನ್ನೊಂದು 10 ಮಿನಿಟ್ಸಲ್ಲಿ ಸನ್ಸೆಟ್ ಆಗುತ್ತೆ. ಸನ್ಸೆಟ್ ಆದಮೇಲೆ ಒಂದು 9 o'clock ಅಷ್ಟರಲ್ಲಿ ಇದು ಫುಲ್ಲು ಕತ್ಲಾಗುತ್ತೆ. ಅಲ್ಲಿವರೆಗೂ ಈ ಬೆಳಕು ನೋಡಿ, ಇಷ್ಟು ಬೆಳಕು ಇದ್ದೇ ಇರುತ್ತೆ ನೋಡಿ. ಹೇಗಿದೆ ಫುಟ್ಬಾಲ್ ಗ್ರೌಂಡ್ ನೋಡಿ. ಇದೊಂದು PS5 ತೊಗೊಂಡಿದ್ದಾರೆ ನಮ್ಮ ಕೋಟಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೂ. ಸೊ ನೋಡೋದಲ್ವಾ ಬ್ಲಾಗ್ ಎಲ್ಲ. ಈಗ ಆ್ಯಕ್ಚುಲಿ ಸಿಟ್ಟಿಂಗ್ ಕೂತ್ಕೊಳ್ಳೋಣ ಅಂತ ತೋರಿಸ್ತೀನಿ. ಆವಾಗಲೇ ಹೇಳೋದ್ನೆಲ್ಲ ನೋಡಿ, ಇದೆ ಅದು ಸಿಂಗಲ್ಟನ್. ಓಕೆ, ಸೊ ನನ್ನ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಹೊಸ ವ್ಲಾಗ್ನೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್. ಬಾಯ್.